ಹಲೋ ಎಲ್ಲರಿಗೂ ನಮಸ್ಕಾರ. ಏಜೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಡೇ ಇನ್ ಮೈ ಲೈಫ್ನ ವ್ಲಾಗ್ ಆಗಿರುತ್ತೆ. ಯಾರು ಮಿಸ್ ಮಾಡದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಈಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ 4:30ಗೆ ಇದ್ದಿದ್ದು, ಯಾಕಂದರೆ ಈಗ 4:30 ಅನ್ನೋದು ತುಂಬಾ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. 21 ಡೇಸ್ ಚಾಲೆಂಜ್ನ ಯಾರು ಅಕ್ಸೆಪ್ಟ್ ಮಾಡಿಬಿಟ್ಟು ಈ ಒಂದು ರೊಟೀನ್ನ ನಾವು ಸ್ಟಾರ್ಟ್ ಮಾಡ್ಕೊತೀವೋ 22ಗೆ ಅದೇ ಕಂಟಿನ್ಯೂ ಆಗುತ್ತೆ. ನಾವು ಅಲಾರಾಮ್ ಇಟ್ಕೊಳೋದು ಬೇಡ, ನಮಗೆ ಬೇರೆ ಯಾರು ಎಬ್ಸೋದು ಬೇಡ. ಆ್ಯಸ್ ಯೂಶುವಲ್ ನಾವು ಯಾವ ರೀತಿಯಾಗಿ 21 ಡೇಸ್ನ ನಾವು ಎದ್ದಿದ್ವೋ, ಎಷ್ಟು ಸ್ಟ್ರಗಲ್ ಪಟ್ಕೊಂಡು ನಾವು ಮಾಡಿರ್ತೀವಲ್ವ, 22 ಅದೇ ಸರಳವಾಗಿ ಆಗುವಂಥದ್ದು. ಸೊ ಒಂದು ಟೈಮ್ ನೀವು ಚೆಕ್ ಮಾಡಿ ನೋಡಿ, ಯಾವ ರೀತಿಯಾಗಿ ಅಂದರೆ ಯಾವುದೇ ರೀತಿಯಾಗಿ ಒನ್ ಡೇನೂ ಕೂಡ ಸ್ಕಿಪ್ ಮಾಡಬಾರ್ದು. 21 ಡೇಸ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆಂದ ಮಾಡಬೇಕಾಗುತ್ತೆ. ನಾವು ಯಾವ ಡೇಗೆ ನಾವು ಯಾವ ದಿನ ಎದ್ದಿರ್ತೀವೋ ಅದೇ ಆ ಒಂದು ದಿನದಿಂದನೇ 21 ಡೇಸ್ ಚಾಲೆಂಜ್ ಮಾಡಿಕೊಂಡು 21 ದಿನಕ್ಕೆ ನಾವು ಕಂಪ್ಲೀಟ್ ಮಾಡಬೇಕು. 21 ದಿನ ಆದಮೇಲೆ ಯಾವುದೇ ರೀತಿಯಾಗಿ ನಾವು ಅಲಾರಾಮ್ ಇಟ್ಕೊಳೋದು ಬೇಡ, ಬೇರೆ ಎಬ್ಸೋದು ಬೇಡ. ಆವಾಗ ಅದೊಂಥರ ನಮಗೆ ನಮ್ಮ ಮೇಲೆ ಜವಾಬ್ದಾರಿ ಬಂದುಬಿಡುತ್ತೆ. ಇಷ್ಟು ದಿನ ಎದ್ದಿರ್ತೀವಲ್ವ, ಇಲ್ಲ ಮಲಗೋದೆಲ್ಲ ಸರಿ ಅನಿಸಲ್ಲ ಅಂತಂದು ದಿವಸ ಅದೇ ರೂಟೀನೇ ನಾವು ಫಾಲೋ ಮಾಡ್ತೀವಿ. ಬಟ್ ನಾನು ಸಂಡೇ ಸ್ಕಿಪ್ ಮಾಡಿದ್ದೆ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು 7 o'clockಗೆ ಎದ್ಬಿಟ್ಟು ಆ್ಯಸ್ ಯೂಶುವಲ್ ಯಾವುದೆಲ್ಲ ಇರುತ್ತೆ ನನ್ನ ಕೆಲಸ ಎಲ್ಲ ಮಾಡಿಕೊಂಡೆ. ಬಟ್ ಮಾರ್ನಿಂಗ್ ನಾನು ವರ್ಕೌಟ್ಸ್ ಏನು ಮಾಡೋಕ್ಕಾಗಿರಲಿಲ್ಲ, ಈವ್ನಿಂಗ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲನೂ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ನೋ, ಲೇಟ್ ಆದರೂ ಪರವಾಗಿಲ್ಲ ಅಂತಂದು ಎಲ್ಲನೂ ಮಾಡಿಕೊಂಡು ಅದಾದಮೇಲೆ ರಾಮನವಮಿ ಇತ್ತಲ್ವ, ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು. ಆ ವಿಡಿಯೋ ಕೂಡ ಹಾಕಿದ್ದೀನಿ, ಯಾರೂ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ. ಆ ವಿಡಿಯೋ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಂಜನೇಯ ದೇವಸ್ಥಾನದ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ಒಂದು ರಥೋತ್ಸವ, ಅದು ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಯಾರೂ ಮಿಸ್ ಮಾಡಿದೆ ಆ ವಿಡಿಯೋನ ಫುಲ್ಲಾಗಿ ನೋಡಿ, ಓಕೆನಾ? ಸೊ ಇದಾದಮೇಲೆ ಮಾರ್ನಿಂಗ್ ರೂಟೀನಲ್ಲಿ ನಾನು ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿದೆ. ನಮ್ಮ ಮನೆಯವರು ಕೂಡ 5:30ಗೆ ಎದ್ಬಿಟ್ಟು ನನಗೆ ಹೆಲ್ಪ್ ಕೂಡ ಮಾಡಿದರು. ಅದಾದಮೇಲೆ ನನ್ನ ವರ್ಕೌಟ್ ಏನೆಲ್ಲ ಇದೆ ನೋಡ್ತಾ ಇರ್ಬೋದು. ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಬೇರೆ ಬೇರೆ ನನಗೆ ಗೊತ್ತಿರೋದಂತಹ ಒಂದು ಯೋಗಗಳನ್ನು ನಾನು ಆ್ಯಡ್ ಮಾಡ್ಕೊತ ನಾನು ಹೋಗ್ತೀನಿ ಮಾಡಲಿಕ್ಕೆ. ತುಂಬಾ ಖುಷಿಯಾಗುತ್ತೆ. ಬಾಡಿ ಕೂಡ ನನಗೆ ಅದಕ್ಕೆ ಸ್ಪಂದಿಸುತ್ತೆ. ನಾನು ಏನೇ ಮಾಡಬೇಕು ಅಂತ ಅಂದಾಗ ತುಂಬಾ ಚೆನ್ನಾಗಿ ಸ್ಪಂದಿಸ್ಬೇಕಲ್ವ ನಮ್ಮ ಬಾಡಿ. ಬಟ್ ಆ ಬಾಡಿ ಸ್ಪಂದಿಸ್ಬೇಕು ಅಂತ ಅಂದಾಗ ನಮ್ಮ ಬಾಡಿನ ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಚೆನ್ನಾಗಿ ಅಂದರೆ ಒಂದು ಮೇಲೆ ಒಂದು ಏನಂತಾರೆ, ಫೇಸ್ಗೆ ಫೌಂಡೇಶನ್ ಮೆತ್ಕೊಂಡು ಮೇಕಪ್ ಮಾಡ್ಕೊಂಡಂಗೆಲ್ಲ ಅದೇ ಬೇರೆ ಥರ ಇರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋವಂಥ ಅವಶ್ಯಕತೆಯೇ ಇಲ್ಲ ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅಂತ. ಚಿಕ್ಕದಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಇಡಬೇಕಾಗುತ್ತೆ. ಒಂದೇ ಸಲಿಗೆ ನಾನು ಬಾಡಿ ಬೆಂಡ್ ಮಾಡಿಬಿಡ್ತೀನಿ, ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂದರೆ ಅದು ಅಸಾಧ್ಯ. ಅದು ನಿಜ ಕೂಡ ಹೌದು. ಈ ಒಂದು ನಾನು ಇಷ್ಟು ಫ್ಲೆಕ್ಸಿಬಲಾಗಿ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ಯಾವುದು ಕೂಡ ಸಡನ್ನಾಗಿ ಚಿಟಿಕೆ ಹೊಡೆಯೋಷ್ಟಿಗೆ ಆಗಲ್ಲ. ಅದೊಂಥರ ಅಸಾಧ್ಯ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಐಸ್ ಕ್ಯೂಬ್ ಕೂಡ ಮಾಡಿಕೊಂಡೆ ಫೇಸ್ಗೆ. ಅದೊಂಥರ ಮಸಾಜ್ ಮಾಡಿದಾಗ ಎಷ್ಟು ಫೇಸ್ ರಿಲೀಫ್ ಆಗುತ್ತೆ ಅಂದರೆ ನನಗೆ ಒಂಥರ ತುಂಬಾ ಖುಷಿಯಾಗುತ್ತೆ. ನನ್ನ ಫೇಸಲ್ಲಿ ಕೆಲವೊಂದಿಷ್ಟು ಪೋರ್ಟ್ಸ್ ಎಲ್ಲ ಇದ್ದಾವೆ. ಆ ಒಂದು ಕಾರಣದಿಂದಾಗಿ ಅದನ್ನು ನಾನು ಕ್ಲೀನಪ್ ಮಾಡಿಸ್ಕೋಬೇಕು. ಹಾಗಾಗಿ ಕ್ಲೀನಪ್ ಮಾಡಿಸ್ಕೋಬೇಕಪ್ಪ ಅಂತಂದರೆ ಈಗ ಆಲ್ಮೋಸ್ಟ್ ತುಂಬ ದುಡ್ಡು ಬೇಕಾಗುತ್ತೆ, 3-4 ಸಾವಿರ. ಈಗ ನಾನು ಕೆಲಸಕ್ಕೆ ಹೋಗದೆ ಕಾರಣದಿಂದಾಗಿ ನಾನು ಮನೆಯಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಏನು ಮಾಡಬೇಕು ಅದು ಮಾಡ್ತೀನಿ. ಇದಾದಮೇಲೆ ಫೇಸ್ ಮಸಾಜ್ ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡ್ತಿದ್ದೆ. ನೋಡ್ತಾ ಇರ್ಬೋದು, ಬೀಟ್ರೋಟ್, ಪಾಲಕ್, ನೆಲ್ಲಿಕಾಯಿ, ಕ್ಯಾರೆಟ್, ಜೀರಿಗೆ, ಶುಂಠಿ ಇದೆಲ್ಲ ಹಾಕ್ಕೊಂಡು, ಜೊತೆಗೆ ಬೆಲ್ಲ, ಬೇಕಂದರೆ ಹನಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಕೂಡ ಕುಡಿದು ಟೇಸ್ಟ್ ಹೇಗಿದೆ ಅಂತ ಕೂಡ ಕೇಳಿದೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಇದಾದಮೇಲೆ ಟೈಮ್ ಇತ್ತು, ಟಿಫನ್ ಮಾಡೋಕ್ಕೇನು ಟೈಮ್ ಇರುತ್ತೆ, ಇನ್ನು 8 ಗಂಟೆ ಅಲ್ವಾ, ಮಾಡಿಟ್ಬಿಟ್ರೆ ಬೇಗ ಆರೋಗ್ಬಿಡುತ್ತೆ ಅಂದರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಮ್ಸ್ಗೆ ಕಟ್ಟಿದ್ದೆ ಅಲ್ವಾ, ಆವಾಗೆಲ್ಲ ಒಂದು ಎಕ್ಸಾಮ್ಸ್ ಬುಕ್ಸ್ ಇತ್ತು, ಅದನ್ನು ಹಂಗೆ ರಿಕಾಲ್ ಮಾಡ್ತಾಯಿದ್ದೆ, ಓದ್ತಾ ಇದ್ದೆ. ಒಂಥರ ಎಲ್ಲ ಮೆಮೊರೀಸು ಬರ್ತಾಯಿತ್ತು, ನೆನಪಾಗ್ತಾಯಿತ್ತು. ಧಾರವಾಡದಲ್ಲಿ ಕಳೆದಂತಹ ದಿನಗಳು ಒಂಥರ ಕಣ್ಣಿಗೆ ಕಟ್ಟದಂಗಿತ್ತು. ಇದಾದಮೇಲೆ ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸ್ ಅಂತೂ ಓದ್ತೀನಿ. ಇದಾದಮೇಲೆ ಎಲ್ಲ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ. ನಾನು 8:30ಗೆ ಟಿಫನ್ ಮಾಡಲಿಕ್ಕೆ ರೆಡಿ ಮಾಡ್ತೀನಿ. ಇಲ್ಲ ಅಂದ್ರೆ ಮನೆಗೆ ಏನಾದರೂ
ಬೇರೆ ಬೇರೆ ಥರ ಜಾಸ್ತಿ ವೆರೈಟೀಸ್ ಏನಾದರೂ ಮಾಡಬೇಕಪ್ಪ ಅಂದರೆ ಇನ್ನೂ ಬೇಗನೆ ಮಾಡ್ತೀನಿ. ಬಟ್ ನಾನೇನು ಈಗ ನಾನು ಇವತ್ತು ಟಿಫನ್ಗೆ ಯಾವ ಥರ ಎಲ್ಲ ಅಡುಗೆ ಮಾಡಿದ್ದೆ ಅಂದರೆ ಚಪಾತಿ ಮಾಡಿದ್ದೆ, ಚೋಳೆಕಾಯಿ ಪಲ್ಯ ಮಾಡಿದ್ದೆ, ಮಡಿಕೆ ಕಾಳು ಪಲ್ಯ ಮಾಡಿದ್ದೆ. ಅದೇ ರೀತಿಯಾಗಿ ಸ್ವಲ್ಪ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗಲಿ ಅಂತ ಅಂದು ಕಾಳನ್ನು ಮತ್ತು ಕಾರ್ನ್ ಹಾಕ್ಬಿಟ್ಟು ಕಾಳು ಪಲ್ಯ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ನೋಡ್ತಾ ಇರ್ಬೋದು ನಮ್ಮ ಕಡೆ ಯಾವ ರೀತಿಯಾಗಿ ಮಡಿಕೆ ಕಾಳು ಪಲ್ಯ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ, ಅದೇ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ. ಉತ್ತರ ಕರ್ನಾಟಕ ಅಂತ ಅಂದ ತಕ್ಷಣ ನಾನು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಆ ಥರ ಆಗಿಬಿಟ್ಟಿದೆ. ಯಾಕಂದರೆ ದಾವಣಗೆರೆಯಲ್ಲೂ ಇರ್ತಿದ್ದೆ, ಹಾವೇರಿಯಲ್ಲೂ ಇರ್ತಿದ್ದೆ, ಬೆಂಗಳೂರಲ್ಲೂ ಇದ್ದೀನಿ ಈಗ. ಬಟ್ ಮುಂಚೆ ಧಾರವಾಡದಲ್ಲೂ ಇದ್ದೆ. ಅವನ ಕಾರಣದಿಂದಾಗಿ ಎಲ್ಲ ಮಿಕ್ಸಪ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಮಡಿಕೆ ಕಾಳು ಪಲ್ಯ ಯಾವ ರೀತಿಯಾಗಿದೆ ಅಂತಂದು. ಬಟ್ ಸಕ್ಕ ಟೇಸ್ಟಿಯಾಗಿತ್ತು ಅಂತಲೇ ಹೇಳಿದರು ನಮ್ಮ ಮನೆಯವರು. ಇದು ನಮ್ಮ ಮನೆಯವ್ರದ್ದು, ಅವರು ಬ್ಯಾಚುಲರ್ ಲೈಫಲ್ಲಿ ಇದ್ದಾಗ ಬಳಸಿದಂಥ ಒಂದು ಬಾಳೆ ಅದು. ಇದಾದಮೇಲೆ ಮಡಿಕೆ ಕಾಳು ಪಲ್ಯ ರೆಡಿ ಆಯಿತು. ಅದಾದಮೇಲೆ ಕಾರ್ನ್ ಜೊತೆಗೆ ಎಲ್ಲ ಒಂದು 3 ಥರ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಇದು ಕಂಪಲ್ಸರಿ ನಾನು 2 ಡೇಸ್ಗೆ ಒಂದ್ಸಲ ಮಾಡ್ತಾಯಿರ್ತೀನಿ. ಯಾಕಂದರೆ ನನ್ನ ಬಾಡಿಗೆ ಬೇಕಾದಂಥ ಎಲ್ಲ ಥರ ಒಂದು ಪೌಷ್ಟಿಕಾಂಶನ ಇದರಲ್ಲಿ ಸಿಗುವಂಥದ್ದು. ಅದಕ್ಕೋಸ್ಕರನೇ ನಾ ಈ ಒಂದು ಪಲ್ಯನ ಮಾಡೋ ಅಂಥದ್ದು. ಕಾಳಿನ ಪಲ್ಯ ಜೊತೆಗೆ ತರಕಾರಿ, ಹಸಿ ಸೊಪ್ಪು ಎಲ್ಲ ಥರನೂ ಇರುತ್ತೆ. ಹಸಿ ಸೊಪ್ಪು ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೂ ಸಹ ಅದನ್ನು ಬೇಯಿಸ್ಕೊಂಡು ಅಥವಾ ಸಾಂಬಾರು ಮಾಡಿಕೊಂಡು, ಇಲ್ಲಾಂದರೆ ಒಗ್ಗರಣೆನ ಜಸ್ಟ್ ಈ ಥರ ಮೆಂತ್ಯ ಸೊಪ್ಪಿನ ಪಲ್ಯ ಅಂತಾರೆ, ಅದನ್ನು ಒಗ್ಗರಣೆ ಜಸ್ಟ್ ಏನಂದರೆ ಎಣ್ಣೆ, ಉಪ್ಪು, ಖಾರ ಪುಡಿ, ಒಂದಿಷ್ಟು ಈರುಳ್ಳಿ, ಟೊಮೊಟೊ ಹೆಚ್ಚಿ ಹಸಿದಾಗೆ ಅದನ್ನು ಮಾಡ್ತಾರೆ. ಅದನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ಇದಾದಮೇಲೆ ಜೊತೆಗೆ ಇದು ಹಸಿರು ಏನಾದರೂ ತರಕಾರಿ ಏನಾದರೂ ಮಾಡೋಣ ಅಂದ್ಕೊಂಡು ನಾನು ಜೋಳೆಕಾಯಿ ಇತ್ತು, ಚೋಳೆಕಾಯಿ ಪಲ್ಯ ಕೂಡ ಮಾಡಿದೆ. ನಮ್ಮ ಕಡೆ ಚೋಳೆಕಾಯಿನಲ್ಲ ಜೋಳೆಕಾಯಿ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಹಂಗಂದೆ. ಇದಾದಮೇಲೆ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ನಾನಿದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಪ್ಪ ಅಂದರೆ ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ರೆಗ್ಯುಲರ್ ಫುಡ್ ಅಂತಲೇ ಹೇಳ್ಬೋದು, ಮಾಡ್ತಿರ್ತಾರೆ. ಈ ಕಡೆ ದಾವಣಗೆರೆ, ಹಾವೇರಿ ಕಡೆ ನನಗೆ ಗೊತ್ತಿರೋವಂಥದ್ದು. ಅದು ಬಿಟ್ಟರೆ ಹರಿಹರ, ನಾನು ಯಾವೆಲ್ಲ ಊರಲ್ಲಿ ಇದ್ದೋ ಆ ಊರಲ್ಲೆಲ್ಲ ನನಗೆ ಗೊತ್ತಿರುತ್ತೆ ಏನೆಲ್ಲ ಅಡುಗೆ ಮಾಡ್ತಾರೆ. ರಾಣೆಬೆನ್ನೂರು ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಹುಬ್ಳಿ, ಇಲ್ಲೆಲ್ಲ ನನಗೆ ಗೊತ್ತಿರುತ್ತೆ ಏನೆಲ್ಲ ಮಾಡ್ತಾರೆ ಅಂತ. ಜೊತೆಗೆ 3 ಥರ ಪಲ್ಯ ಎಲ್ಲ ಆಯಿತಾ. ಅದಾದಮೇಲೆ ಚಪಾತಿ ಎಲ್ಲ ಹೊಸ್ಬಿಟ್ಟು ಬೇಯಿಸ್ಬಿಟ್ಟು ಸ್ನಾನ ಕೂಡ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮ ಮನೆಯವ್ರಿಗೂ ಅವ್ರಿಗೆ ಬೇಗ ಹೊಟ್ಟೆ ಹಸಿತು ಅಂತ ಅಂದರು. ನಾನು ಪೂಜೆ ಮಾಡ್ತಿದ್ದೆ. ಓಕೆ ನೀವು ಮಾಡ್ಕೊಳ್ಳಿ ಟಿಫನ್ನು ಅಂತ ಹೇಳ್ದೆ. ಅವರು ಹಾಕ್ಕೊಟ್ಟೆ. ಅವರು ತಿಂದುಬಿಟ್ರು. ತುಂಬ ಚೆನ್ನಾಗಿದೆ ಅಂತೇಳಿ ಹೊರಟರು ಕೆಲಸಕ್ಕೆ. ಅದಾದಮೇಲೆ ನಾನು ಕೂಡ ಸಮಾಧಾನದಾಗಿ ಕೂತ್ಕೊಂಡು ತಿಂದೆ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅದಾದಮೇಲೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಅಕ್ಕನ ಮಗಳು ಬಂದಿದ್ದರು. ಅವ್ರಿಗೋಸ್ಕರ ನಾನು ಈ ಥರ ವೆರೈಟೀಸ್ ಏನು ಮಾಡಿದ್ದೆ. ಜೊತೆಗೆ ಅವ್ರು ಬರ್ತಾರೆ ಅಂತ ಕೇಸರಿ ಬಾತ್ ಕೂಡ ಮಾಡಿದ್ದೆ, ಮೆಂತ್ಯ ಸೊಪ್ಪಿನ ಸಾಂಬಾರು ಕೂಡ ಮಾಡಿದ್ದೆ. ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಅವರು ಕೂಡ ಮೇಲೆ ಬಂದರು, ಫ್ರೆಶ್ ಅಪ್ ಎಲ್ಲ ಆಗಿ ಅವರು ಕೂಡ ಊಟ ಎಲ್ಲ ಬಡಿಸಿದ್ದೆ. ನಾನು ಕೂಡ ಊಟ ಮಾಡಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೆ, ಗೊತ್ತಾಗಲಿಲ್ಲ. ಅದಾದಮೇಲೆ ಈವ್ನಿಂಗ್ ಆಯಿತು. ಗ್ರೀನ್ ಟೀ ಕೂಡ ಮಾಡಿಕೊಟ್ಟಿದ್ದೆ. ಅವ್ರ ಅಕ್ಕಗೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ನೈಟ್ದೇನೋ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಇದು ಆಲ್ಮೋಸ್ಟ್ ಒಂದು 7:30 ಆಗಿತ್ತು. ಹಾಗೆ ಮಾತಾಡ್ತಾ ಕೂತಿದ್ವಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಮಂಡೆಯ ಒಂದು ವ್ಲಾಗ್ ಆಗಿತ್ತೆ. ಡೇ ಇನ್ ಮೈ ಲೈಫ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇದೊಂದು ಪುಟ್ಟವಂಥ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಟ್ ಯಾರು ದಯವಿಟ್ಟು ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಆಗ ತಂತಾನೇ ಆಗಿ ಎಲ್ಲ ಥರ ವೀಡಿಯೋಸ್ಗಳು ಹೋಗ್ತವೆ. ಯಾಕಂದರೆ ಈಗ ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬರ್ಸ್ಗೆ ಸ್ವಲ್ಪ ತೊಂದರೆ ಆಗ್ತಿರುತ್ತೆ. ಬಟ್ ಹಾಗಾಗಿ ಮಿಸ್ ಮಾಡದೆ ಚಾಲೆಂಜ್ ಹಾಕೊಂಡು ಮಾಡಿದರೆ ಅದು ಖಂಡಿತವಾಗಿ ವೀಡಿಯೋಸ್ಗಳು ದಿನ